ಎಲ್ಲರಿಗೂ ನಮಸ್ಕಾರ. ಕೆಎಫ್‌ಡಿ ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂದರೆ, ಸುಮಾರು 11,000 ಕೋಟಿ ರೂಪಾಯಿ ಅನ್‌ಕ್ಲೇಮ್ ಆಗಿದೆ. ಇದು ಏನು? ಯಾವ ಒಂದು ಕಂಪನಿಗೆ ಸೇರಿದಂಥ ಇದು ಹಣ? ಮತ್ತು ಯಾಕೆ ಇದು ಅನ್‌ಕ್ಲೇಮ್ ಆಗಿದೆ? ಇದರ ಬಗ್ಗೆ ಸುವಿಸ್ತಾರವಾಗಿ ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಮಾಹಿತಿ ಹಂಚಿಕೊಳ್ಳಲಿದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಕೆಎಫ್‌ಡಿ ಕನ್ನಡ ಯೂಟ್ಯೂಬ್ ಚಾನಲ್‌ನ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಅನ್ನು ಒತ್ತಿ. ಈ ವಿಡಿಯೋ ನಿಮಗೆ ಹಿಡಿಸಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಲೈಕ್ ಮಾಡಲು ಹೇಳಿ, ಅವ್ರಿಗೂ ಸಹ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಅಂತೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ನಮ್ಮ ವಿಡಿಯೋ ಕೆಳಗೆ ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಸಂಚಿಕೆನ ಪ್ರಾರಂಭಿಸ್ತಾ ಇದ್ದೇನೆ. ಹೌದು, ನೀವು ಕೇಳಿರೋದು ಸತ್ಯವಾದಂಥ ಒಂದು ಸಂಗತಿ. ಇದು ರೂಪಾಯಿ 11,000 ಕೋಟಿ 11,000 ಕೋಟಿ ರೂಪಾಯಿ ಅನ್‌ಕ್ಲೇಮ್ ಆಗಿದೆ. ಅಂದರೆ ಯಾರು ಬಂದ್ಬಿಟ್ಟು ಆ ಹಣ ನಮ್ಮದು ಅಂತ ಹೇಳಲಿಕ್ಕೆ ಮುಂದಾಗ್ತಾ ಇಲ್ಲ ಅನ್ನುವಂಥ ವಿಚಾರ. ಏನಿದು ಅನ್ನೋದನ್ನು ನಾವು ಈಗ ಸುದೀರ್ಘವಾಗಿ ತಿಳ್ಕೊಳ್ಳೋಣ. ಎಕನಾಮಿಕ್ ಟೈಮ್ಸ್ ಅನ್ನುವಂಥ ಒಂದು ವೆಬ್ಸೈಟ್ನಲ್ಲಿ, ಅದೊಂದು ಪತ್ರಿಕೆ, ಅದು ನ್ಯೂಸ್ ಪೇಪರ್, ಅದರಲ್ಲಿ ಒಂದು ಮಾಹಿತಿನ, ಒಂದು ಆರ್ಟಿಕಲನ್ನು ಓದಿದೆ. ಆ ಒಂದು ಆರ್ಟಿಕಲನ್ನು ಈಗ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಇದರಲ್ಲಿ ಗುರ್ಮೀತ್ ಛಡ್ಡಾ ಅನ್ನೋರು, ಅವರು CIO, ಕಂಪ್ಲೀಟ್ ಸರ್ಕಲ್ ಕನ್ಸಲ್ಟೆಂಟ್ ಅನ್ನುವಂಥ ಒಂದು ಸಂಸ್ಥೆಯ CIO ಆಗಿದ್ದಾರೆ. ಅವರು ತಮ್ಮ ಒಂದು ಅಭಿಪ್ರಾಯಗಳನ್ನು ಆರ್ಟಿಕಲ್ನ ಮೂಲಕ ಹಂಚ್ಕೊಂಡಿದ್ದಾರೆ. ಅವರು ಟ್ವಿಟರಲ್ಲಿ ಅದನ್ನು ಟ್ವೀಟ್ ಮಾಡಿದ್ದಾರೆ. ಅದನ್ನು ಒಂದು ಆರ್ಟಿಕಲ್ ಆಗಿ ಎಕನಾಮಿಕ್ ಟೈಮ್ಸ್ನವರು ಹೊರತಂದಿದ್ದಾರೆ ಅನ್ನೋಂಥ ವಿಚಾರ. ಇದರಲ್ಲಿ IEPF ಅಂತ ಒಂದಿದೆ, ಅಂದರೆ ಹೂಡಿಕೆಗೆ ಸಂಬಂಧಪಟ್ಟಂತೆ. ಇದು ಇನ್ವೆಸ್ಟರ್ ಎಜುಕೇಷನ್ ಪ್ರೊಟೆಕ್ಷನ್ ಫಂಡ್, IEPF, ಇನ್ವೆಸ್ಟರ್ ಎಜುಕೇಷನ್ ಪ್ರೊಟೆಕ್ಷನ್ ಫಂಡ್ ಅಂತ ಹೇಳಿ. ಇದರ ಕಾರ್ಯವಿಧಾನ ಏನು ಅಂತಂದರೆ, ಸಾಧಾರಣವಾಗಿ ಹೂಡಿಕೆ ಮಾಡಿರುವಂತಹ ರಿಟೇಲ್ ಇನ್ವೆಸ್ಟರ್ಸ್ಗಳು, ಶೇರ್ ಮಾರ್ಕೆಟಲ್ಲ ಹೂಡಿಕೆ ಆಗಿರ್ಬೋದು, ಮ್ಯೂಚುವಲ್ ಫಂಡಿನಲ್ಲಿ ಹೂಡಿಕೆ ಮಾಡಿರೋರಾಗಿರ್ಬೋದು, ಅವರ ಪೈಕಿ ಬಹಳಷ್ಟು ಜನ ಅವರ ಕುಟುಂಬದವರಿಗೆ ಅವರು ಹೂಡಿಕೆ ಮಾಡಿದಾರಾ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಕಾಡುತ್ತೆ. ಆದ್ದರಿಂದ ನೀವು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಥವಾ ಹೂಡಿಕೆ ಒಂದು ಡಿಸಿಷನ್ ಮಾಡ್ತಿದ್ದೀರಾ ಅಂದರೆ, ನಿಮ್ಮ ಪರಿವಾರದವರಿಗೂ ಸಹ ಅದರ ಬಗ್ಗೆ ಮಾಹಿತಿನ ಹೇಳಿ, ತಪ್ಪದೇನೆ ನಿಮ್ಮ ಒಂದು ಡಿಮ್ಯಾಟ್ ಖಾತೆಗೆ ನಾಮಿನಿನ ಮೆನ್ಷನ್ ಮಾಡಿ. ಅದು ನಿಮ್ಮ ವೈಫ್ ಆಗಿರಲಿ, ನಿಮ್ಮ ಮಕ್ಕಳಾಗಿರಲಿ, ಯಾರಾಗಿರಲಿ, ನಾಮಿನೇಷನನ್ನು ಕಡ್ಡಾಯವಾಗಿ ನೀವು ಅದರಲ್ಲಿ ಉಲ್ಲೇಖಿಸಿ. ಹಾಗೆಯೇ ಮ್ಯೂಚುವಲ್ ಫಂಡ್ ನೀವು ಬೈ ಮಾಡಿದ್ದೀರಾ ಅಂದರೂ ಸಹ ಅದರಲ್ಲೂ ಸಹ ನಾಮಿನೇಷನ್ ಮತ್ತು ಬ್ಯಾಂಕ್ ಡೀಟೇಲ್ಸ್ ಎರಡನ್ನೂ ಸಹ ನಿಖರವಾಗಿ ಅಲ್ಲಿ ನೀವು ರಿಜಿಸ್ಟರ್ ಮಾಡಿ, ಅಥವಾ ಅದನ್ನು ಮೆನ್ಷನ್ ಮಾಡಿ, ನಾಮಿನಿ ಯಾರು ಅಂತ ಹೇಳಿ. ಅದು ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ಮಡದಿ ಆಗಿರ್ಬೋದು, ನಿಮ್ಮ ಗಂಡ ಆಗಿರ್ಬೋದು, ಯಾರು ಬೇಕಾರಾಗಿರ್ಬೋದು, ಅವರ ಒಂದು ಹೆಸರಿನಲ್ಲಿ ನಾಮಿನೇಷನನ್ನು ನೀವು ಮಾಡದೇ ಇರೋದ್ರಿಂದ ಆಗುವಂಥ ಆಪತ್ತೇ ಈ 11,000 ಕೋಟಿ ಅನ್ನುವಂಥ ಒಂದು ಅನ್‌ಕ್ಲೇಮ್ಡ್ ಹಣ. ಇದು ಯಾವ ಸಂಸ್ಥೆಗೆ ಸೇರಿದಂಥ ಹಣ ಅನ್ನೋದು ಸಹ ನಾನು ಈಗ ಹೇಳ್ತಾ ಹೋಗ್ತೀನಿ. ಡಿಮ್ಯಾಟ್ ಖಾತೆ ಅಂದರೆ, ನೀವು ಶೇರ್ಗಳನ್ನು ಈ ಹಿಂದೆ ಎಲ್ಲ ಪೇಪರ್ ಮೂಲಕ ಖರೀದಿ ಮಾರಾಟ ಮಾಡ್ತಾಯಿದ್ರು. ಹಾಗೆ ಮ್ಯೂಚುವಲ್ ಫಂಡನ್ನು ಸಹ ಫಿಸಿಕಲ್ ಆಗಿ ಪೇಪರ್ಗಳ ಮೂಲಕ ಅದನ್ನು ತೊಗೊಳ್ತಾ ಇದ್ರು, ಯೂನಿಟ್ಸನ್ನು. ಅದನ್ನು ಡಿಜಿಟೈಸ್ಡ್ ಮಾಡುವಂಥ ಒಂದು ಪ್ರಕ್ರಿಯೆನೇ ಡಿಮೆಟೀರಿಯಲೈಸೇಷನ್ ಅಂತ ಹೇಳ್ತೀವಿ. ಅದನ್ನು ಡಿಮ್ಯಾಟ್ ಅಂತ ಕರಿತೀವಿ. ಸೊ ಫಿಸಿಕಲ್ ಆಗಿರುವಂಥ ಸರ್ಟಿಫಿಕೇಟ್ಸ್ಗಳು, ಶೇರ್ ಸರ್ಟಿಫಿಕೇಟ್ಸ್ಗಳನ್ನು ಡಿಜಿಟಲೀಕರಣ ಮಾಡೋದಕ್ಕೆ ನಾವು ಡಿಮೆಟೀರಿಯಲೈಸೇಷನ್ ಅಂತ ಹೇಳ್ತೀವಿ. ಈ ಡಿಜಿಟೈಸ್ಡ್ ಡಿಮ್ಯಾಟ್ ಖಾತೆಯನ್ನು ಹೊಂದಿರೋರಿಗೆ ಅಡ್ವಾಂಟೇಜ್ ಏನು ಅಂದರೆ, ಯಾವಾಗ ಬೇಕಾದ್ರೂ ತಮ್ಮ ಯೂನಿಟ್ಸನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಅಥವಾ ಅದನ್ನು ಸೆಲ್ ಮಾಡಿಬಿಟ್ಟು ಹಣವನ್ನು ಹೊರಗೆ ತೆಗಿಬೋದು. ಶೇರು ಫಿಸಿಕಲ್ ಆಗಿರೋದು ಡಿಜಿಟಲ್ ಆಗಿ ಪರಿವರ್ತನೆಗೊಂಡಲ್ಲಿ ಅದು ಮಾರುಕಟ್ಟೆಯಲ್ಲಿ ಮಾರೋದಕ್ಕೆ ಸುಲಭ ಆಗುತ್ತೆ. ಅದರ ಮೂಲಕ ಹಣವನ್ನು ಹೊರ ತೆಗಿಬೋದು ಅನ್ನೋಂಥ ವಿಚಾರ. ಸರಿ, ಈಗ ವಿಷಯಕ್ಕೆ ಬರ್ತೀನಿ. ಈ 11,000 ಕೋಟಿ ಅನ್ನುವಂಥ ಹಣ ಏನಿದೆ, ಇದು ರಿಲಯನ್ಸ್ ಕಂಪನಿಯ ಷೇರುಗಳು. ಇದು ಹಾಗೆ ಡಾರ್ಮೆಂಟ್ ಆಗಿದೆ, ಅಂದರೆ ಯಾರೂ ಸಹ ಇದಕ್ಕೆ ಓನರ್ಶಿಪ್ನ ಇವತ್ತಿನ ತನಕ ಪಡ್ಕೊಳ್ಳಿಲ್ಲ ಅನ್ನುವಂಥ ಒಂದು ವಿಷಯ. ಮತ್ತು ಅದೇ ರೀತಿ ಹಲವಾರು ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಿರೋದು ಹಾಗೆ ಕೊಳಿತಾ ಇದೆ. ಇದಕ್ಕೆ ಕಾರಣಗಳೇನು ಅಂದರೆ, ಕೆಲವೊಂದು ರೀತಿಯಾದಂತಹ ಈ ಅಡ್ಮಿನಿಸ್ಟ್ರೇಟಿವ್ ರೆಡ್ ಟೇಪ್ ಅಂತ ಕೂಡ ಹೇಳಲಾಗುತ್ತೆ. ಈ ಒಂದು ಟ್ವಿಟರನ್ನು ಹಾಕಿದಾಗ ಗುರ್ಮೀತ್ ಛಡ್ಡಾ ಅವರು, ಅವರಿಗೆ ಪ್ರತಿಕ್ರಿಯೆಯನ್ನು ಬಹಳಷ್ಟು ಜನ ಇನ್ವೆಸ್ಟರ್ಸ್ಗಳು, ರಿಟೇಲ್ ಇನ್ವೆಸ್ಟರ್ಸ್ಗಳು, ಸಾರ್ವಜನಿಕ ಹೂಡಿಕೆದಾರರು ಯಾರಿದ್ದಾರೆ ಅವರು ಉತ್ತರಗಳನ್ನು ಹಾಕಿದ್ರು. ಅವರ ಒಂದು ಸಮಸ್ಯೆಗಳನ್ನು ಅದರಲ್ಲಿ ವ್ಯಕ್ತಪಡಿಸಿದ್ರು. ಗುರ್ಮೀತ್ ಛಡ್ಡಾ ಅವರು ಮಾತಾಡ್ತಾ ಹೋದಂಗೆ ಅವ್ರು ಹೇಳುವಂಥದ್ದು ಏನು ಅಂದರೆ, ಇಂಡಿಯಾದಲ್ಲೇ ಸುಮಾರು 11,000 ಕೋಟಿಯಷ್ಟು ರಿಲಯನ್ಸ್ನ ಶೇರ್ಗಳು ಹಾಗೆ ಬಿದ್ದಿದೆ. ಅದು ಈ IEPFನಲ್ಲಿ ಹಾಗೆ ಕೊಳಿತಾ ಇದೆ. ಅದರಲ್ಲಿ ಬರುವಂತಹ ಡಿವಿಡೆಂಟ್ ಎಲ್ಲವೂ ಸಹ ಈ IEPFಗೆ ಹೋಗ್ತಾ ಇದೆ ಅನ್ನುವಂಥ ಒಂದು ವಿಷಯ. ಅವರು ಮತ್ತೆ ಡೆಲ್ಲಿಯ ಒಂದು ವಿವರವನ್ನು ನೀಡ್ತಾ, ಸುಮಾರು 1,100 ಕೋಟಿ ರೂಪಾಯಿಯಷ್ಟು ಮೌಲ್ಯದ ರಿಲಯನ್ಸ್ ಶೇರ್ಗಳು ಹಾಗೆ ಡೆಲ್ಲಿ ಪ್ರದೇಶದಲ್ಲಿ ಇರುವಂತಹ ಜನರ ಒಂದು ಹಣ ಆಗಿದೆ, ಆ ಇನ್ವೆಸ್ಟರ್ಸ್ಗಳ ಒಂದು ಹಣ ಆಗಿದೆ, ಶೇರಿನ ಒಂದು ಮೊತ್ತ. ಆ ಒಂದು ಹಣವನ್ನು ಕ್ಲೇಮ್ ಮಾಡೋದಕ್ಕೆ ಅವರ ಫ್ಯಾಮಿಲಿಯವರಾಗಿರಲಿ ಅಥವಾ ಅವರ ರಿಲೇಟಿವ್ಸ್ ಆಗಲಿ ಯಾರೂ ಮುಂದೆ ಬರ್ತಾ ಇಲ್ಲ. ಯಾಕೆಂದರೆ ಅದರ ಬಗ್ಗೆ ಅವರಿಗೆ ಮಾಹಿತಿನೇ ಇಲ್ಲದೆ ಇರೋದು ಒಂದು ಕಾರಣ ಆಗಿರುತ್ತೆ ಅನ್ನೋಂಥ ವಿಚಾರ. ಇದನ್ನು ಹೊರತುಪಡಿಸಿ ನೋಡೋದಾದರೆ, L&T ಕಂಪನಿಯಿಂದ ಸುಮಾರು 2,000 ಕೋಟಿಯಷ್ಟು ಡಾರ್ಮೆಂಟ್ ಆಗಿದೆ, ಅನ್‌ಕ್ಲೇಮ್ಡ್ ಆಗಿದೆ ಶೇರ್ಗಳ ಒಂದು ಮೊತ್ತ. ICICI ಬ್ಯಾಂಕಿಂದು ಸಹ ಸುಮಾರು 1,300 ಕೋಟಿ ರೂಪಾಯಿ, ಏಷ್ಯನ್ ಪೇಂಟಿನಲ್ಲಿ ಸುಮಾರು 500 ಕೋಟಿ ರೂಪಾಯಿ, ಮತ್ತು ಮ್ಯೂಚುವಲ್ ಫಂಡ್ನಲ್ಲಿ ಸರಿಸುಮಾರಾಗಿ 2,700 ಕೋಟಿ ರೂಪಾಯಿಯಷ್ಟು ಹಣ ಅನ್‌ಕ್ಲೇಮ್ ಆಗಿ, ಅಂದರೆ ಆ ಒಂದು ಹಣದ ಓನರ್ಶಿಪ್ಪನ್ನು ಅದು ಯಾರಿಗೆ ಅದು ಸಲ್ಲುತ್ತೆ ಅನ್ನೋದನ್ನು ಇವತ್ತಿನ ತನಕ ಮಾಹಿತಿಯ ನಿಖರತೆ ಇಲ್ಲ ಅಂತ ಹೇಳಿ ಇವರು ಹೇಳ್ತಾ ಹೋಗ್ತಾರೆ ಆ ಆರ್ಟಿಕಲಲ್ಲಿ.
ಈ ಒಂದು IEPF ಅಂತ ನಾನು ಹೇಳಿದ್ನಲ್ಲ, ಈ ಇನ್ವೆಸ್ಟರ್ ಎಜುಕೇಷನ್ ಪ್ರೊಟೆಕ್ಷನ್ ಫಂಡ್, ಇದರಿಂದ ಹಣ ವಾಪಸ್ ತೆಗೆಯೋದಕ್ಕೆ ಅಂದರೆ ಆ ಒಂದು ಶೇರ್ಸ್ಗಳನ್ನು ವರ್ಗಾವಣೆ ಮಾಡ್ಕೊಳ್ಳೋದಕ್ಕೆ ಅವರ ರಿಲೇಟಿವ್ಸ್ಗಳಿಗೆ ಅಥವಾ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗಳಿಗೆ, ಮತ್ತು ಇನ್ನೊಂದೇನು ಅಂದರೆ ಆ ಶೇರ್ಸ್ ಅಷ್ಟೇ ಅಲ್ಲದೆ ಮ್ಯೂಚುವಲ್ ಫಂಡ್ ಆಗಿದ್ದಲ್ಲಿ ಮ್ಯೂಚುವಲ್ ಫಂಡಿನ ಯೂನಿಟ್ಸ್ನ ಟ್ರಾನ್ಸ್ಫರ್ ಮಾಡೋದಕ್ಕೂ ಸಹ ಬಹಳಷ್ಟು ಸಮಯ ಆಗ್ತಿದೆ ಅಂತ ಹೇಳಿ ಒಬ್ಬರು ಆ ಒಂದು ಟ್ವೀಟನ್ನು ಹಾಕಿದ್ರಲ್ವ ಗುರುಮಿತ್ ಚೆಡ್ಡ, ಅವರ ರಿಪ್ಲೈನಲ್ಲಿ ಹಾಕಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ಅವರಿಗೆ ಸಂಬಂಧಪಟ್ಟಂತೆ ಅವರ ತಂದೆಯ ಶೇರ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಸುಮಾರು 2 ವರ್ಷಗಳ ಸಮಯ ಬೇಕು ಅಂತ ಹೇಳಿ ಓರ್ವ ಏಜೆಂಟ್ ಹೇಳ್ತಾ ಇದ್ದಾನೆ ಅನ್ನುವಂಥ ಮಾಹಿತಿನ ಹೇಳಿದ್ರು. ಯಾಕಂದರೆ ಅಷ್ಟು ಮಟ್ಟದಲ್ಲಿ ದಾಖಲೆಗಳನ್ನು ಕೊಡಬೇಕಾಗುತ್ತೆ. ತುಂಬ ದಾಖಲೆಗಳು ಇರೋದ್ರಿಂದ, ಅಡ್ಮಿನಿಸ್ಟ್ರೇಟಿವ್ ರೆಡ್ ಟೇಪ್ಗಳು ಇರೋದ್ರಿಂದ ಇನ್ವೆಸ್ಟರ್ಸ್ಗಳ ಒಂದು ವೆಲ್ತ್ಗೆ ಅದರ ದೊಡ್ಡ ಒಂದು ಪರಿಣಾಮ ಬೀರಲಿದೆ ಅನ್ನುವಂಥ ಮಾಹಿತಿನ ಹೇಳ್ತಾರೆ. ಮತ್ತು ಇನ್ನೊಂದೇನೆಂದರೆ, ಒಂದು ಪ್ರಾಸೆಸ್ ಪ್ರಾಪರ್ ಆಗಿಲ್ಲ ಇದರಲ್ಲಿ ಟ್ರಾನ್ಸ್ಫರ್ ಮಾಡೋದೊಂದು ಪ್ರಾಸೆಸ್, ಮತ್ತು ಟೈಮ್ ಲೈನ್ ಎಷ್ಟು ಸಮಯ ಆಗುತ್ತೆ, ಯಾವ್ಯಾವ ರೀತಿಯಾಗಿ ಹಂತ ಹಂತವಾಗಿ ಈ ಒಂದು ಅಸೆಟ್ಸ್ಗಳನ್ನು ವರ್ಗಾವಣೆ ಮಾಡಲಾಗುತ್ತೆ ತಮ್ಮ ಒಂದು ವಾರಸುದಾರರಿಗೆ ಅನ್ನೋದು ವಿಚಾರಕ್ಕೆ ಸಂಬಂಧಪಟ್ಟಂಥ ಒಂದು ಮಾರ್ಗಸೂಚಿ ಅನ್ನೋದು ಏನೂ ಇಲ್ಲ. ಆಮೇಲೆ ಈ IEPFಗೂ ಮತ್ತು ಈ ನೋಡಲ್ ರಿಜಿಸ್ಟರ್ ಆಫೀಸರ್ ಮತ್ತು ಕಂಪನಿಗಳಿಗೂ ಸಹ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಒಡಂಬಡಿಕೆಗಳು ಹೆಚ್ಚಾಗಿ ಆಗ್ತಾ ಇಲ್ಲ ಅನ್ನುವಂಥ ವಿಚಾರಗಳನ್ನು ಸಹ ಒಬ್ಬರು ಅಲ್ಲಿ ಸಾರ್ವಜನಿಕ ಹೂಡಿಕೆದಾರ ಒಬ್ಬ ಹೇಳ್ತಾ ಇದ್ದಾನೆ ಅನ್ನುವಂಥ ವಿಷಯ. ಇದೆಲ್ಲವನ್ನು ಕ್ರೋಢೀಕರಿಸಿಕೊಂಡು ನಾವು ಪರಿಗಣನೆಗೆ ತಗೊಬೇಕಾದಂಥ ಒಂದು ಅಂಶ ಏನು ಅಂತಂದರೆ, ನಾವು ಯಾವುದೇ ಒಂದು ಹಣಕಾಸಿನ ಯಂತ್ರದಲ್ಲಿ, ಅದು ಶೇರ್ಸ್ ಆಗಿರಲಿ ಅಥವಾ ಬಾಂಡ್ಗಳಾಗಿರಲಿ ಅಥವಾ ಈ ಒಂದು ಮ್ಯೂಚುವಲ್ ಫಂಡ್ ಆಗಿರಲಿ, ಫಿಸಿಕಲ್ ಆಗಿ ಅದನ್ನು ಸರ್ಟಿಫಿಕೇಟನ್ನು ಹೊಂದಿದ್ದಲ್ಲಿ ಅದನ್ನು ನೀವು ಡಿಮೆಟೀರಿಯಲೈಸ್ ಮಾಡೋದೇ ಉತ್ತಮವಾದಂಥ ಒಂದು ವಿಷಯವಾಗಿದೆ. ಅದರ ಮೂಲಕವೇ ನಿಮ್ಮ ಒಂದು ಶೇರ್ಸನ್ನು ಭದ್ರಗೊಳಿಸ್ಬೋದು. ನೀವು ಅದಕ್ಕೆ ನಾಮಿನಿ ಆಗಿದ್ದಲ್ಲಿ ನೀವು ಅದನ್ನು ಡಿಜಿಟೈಸ್ ಮಾಡಿ ಇಟ್ಕೊಳ್ಳೋದ್ರಿಂದ ನಿಮಗೆ ಅದು ಭದ್ರತೆಯನ್ನು ಒದಗಿಸ್ಕೊಡುತ್ತೆ ಅನ್ನುವಂಥ ವಿಚಾರ. ಎರಡನೇ ಅಂಶ ಏನು ಅಂತಂದರೆ, ಮ್ಯೂಚುವಲ್ ಫಂಡ್ಗಳಲ್ಲಿ ಕಡ್ಡಾಯವಾಗಿ ನೀವು ನಾಮಿನೇಷನನ್ನು ಹಾಕಿ, ಆಮೇಲೆ ಬ್ಯಾಂಕಿನ ವಿವರಗಳನ್ನು ಡೀಟೇಲ್ಡ್ ಆಗಿ ಅದರಲ್ಲಿ ಉಲ್ಲೇಖಿಸಿ ಅನ್ನುವಂಥ ವಿಚಾರ. ಯಾರೇ ನೀವು ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡ್ತಿದ್ದೀರಲ್ಲ ಅಥವಾ ಶೇರುಗಳಲ್ಲಿ ಹೂಡಿಕೆ ಮಾಡೋರು ಅಷ್ಟೇ, ನಿಮ್ಮ ಬ್ರೋಕಿಂಗ್ ಅಕೌಂಟಲ್ಲೇ ಸಹ ನಾಮಿನಿ ಆಪ್ಷನ್ ಇದೆ. ಅದರಲ್ಲಿ ನೀವು ವಿವರವನ್ನು ನೀಡಿ ಅದನ್ನು ಕಡ್ಡಾಯವಾಗಿ ಮಾಡಬೇಕು ಅಂತೇಳಿ ಸರ್ಕಾರ ಸಹ ಹೇಳಿದೆ ಅನ್ನುವಂಥ ವಿಚಾರನ ಮನಗಾಣಬೇಕಾಗತ್ತೆ. ಸೊ ಇದೆಲ್ಲ ಇದ್ದಾಗ ಒಂದು ಕಡೆ ಏನಂತ ಹೇಳ್ತಾರೆ ಅಂದರೆ, ಇನ್ವೆಸ್ಟರ್ ಎಜುಕೇಷನ್ ಪ್ರೊಟೆಕ್ಷನ್ ಫಂಡಿನ ಮೂಲಕ ತುಂಬ ಜನಕ್ಕೆ ಈ ಅನ್ಕ್ಲೇಮ್ ಆದಂಥ ಷೇರು ಮ್ಯೂಚುವಲ್ ಫಂಡನ್ನು ಅವರ ವಾರಸುದಾರರು ಯಾರು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾರ್ಕೆಟಿಂಗ್ ಮಾಡಬೇಕಾಗತ್ತೆ, ಅಡ್ವರ್ಟೈಸ್ಮೆಂಟ್ ಮಾಡಬೇಕಾಗತ್ತೆ. ಅದರ ಮೂಲಕನೇ ಜನರಿಗೆ ಇದರ ಬಗ್ಗೆ ಅವೇರ್ನೆಸ್ ಮೂಡುತ್ತೆ ಅನ್ನುವಂಥ ವಿಚಾರ. ಮತ್ತು ಈ ಒಂದು ಪ್ರಾಸೆಸ್ ತುಂಬ ಲೆಂತಿ ಆಗಿರೋದನ್ನು ಸಹ ತುಂಬ ಟ್ರಾನ್ಸ್ಪರೆಂಟ್ ಆಗಿ, ಒಪೇಕ್ ಆಗಿರುವಂಥ ಒಂದು ವಿಷಯವನ್ನು ತುಂಬ ಟ್ರಾನ್ಸ್ಪರೆಂಟ್ ಆಗಿ, ಪಾರದರ್ಶಕವಾಗಿ ಇದನ್ನು ಆ ಒಂದು ವಾರಸುದಾರರಿಗೆ ಆ ಒಂದು ಅಸೆಟ್ಟನ್ನು ಅಥವಾ ಆಸ್ತಿನ ವಿನಿಯೋಗ ಮಾಡೋದ್ರಿಂದ ಈ ಒಂದು IEPF ಅಂತ ಕರೆಯಲ್ಪಡುವಂಥ ಇನ್ವೆಸ್ಟರ್ ಎಜುಕೇಷನ್ ಪ್ರೊಟೆಕ್ಷನ್ ಫಂಡ್ ಕೂಡ ತುಂಬ ಒಂದು ಹೆಸರನ್ನು, ಮನ್ನಣೆಯನ್ನು ಪಡ್ಕೊಳ್ಳುತ್ತೆ ಅನ್ನುವಂಥ ಮಾತನ್ನು ಸಹ ಬಹಳಷ್ಟು ಜನ ಇದರಲ್ಲಿ ಹೇಳ್ತಾ ಹೋಗ್ತಾರೆ. ಈ ಒಂದು ಎಕನಾಮಿಕ್ ಟೈಮ್ಸಿನ ಒಂದು ಆ ವರದಿ ಏನಿದೆ ಅದನ್ನು ಸಹ ನಾನು ಈ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬಿಡುವಿನ ಸಮಯದಲ್ಲಿ ಒಮ್ಮೆ ಅದನ್ನು ತೆಗೆದು ಓದಿ ನೋಡಿ. ಅದರಿಂದ ಇದನ್ನು ಹೊರತುಪಡಿಸಿ ಬೇರೆ ಏನಾದ್ರು ಆಪ್ಷನ್ಸ್ಗಳಿದೆಯಾ ಅಂತಂದರೆ, ಒಂದು ವೇಳೆ ನಾಮಿನೇಷನ್ ಎಲ್ಲ ಹಾಕಿದ್ರೂ ಸಹ ಈ IEPF ಪ್ರಕ್ರಿಯೆ ತುಂಬ ವಿಳಂಬ ಆಗ್ತಾ ಇದೆ ಅನ್ನೋದಕ್ಕೆ, ನಿಮ್ಮ ಬಳಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್, ಅವರಿಗೆ ವಯಸ್ಸಾಗಿದೆ, ಮುಪ್ಪಿನಲ್ಲಿದ್ದಾರೆ ಅಂತಂದರೆ, ಅವರು ಇರುವಾಗಲೇ, ಜೀವಿತಾವಧಿಯಲ್ಲಿ ಇರುವಾಗಲೇ ನೀವೇನು ಮಾಡ್ಬೋದು, ಈಗ CDSL ಡೈರೆಕ್ಟ್ ಅನ್ನುವಂಥ ಒಂದು ವೆಬ್ಸೈಟ್ ಇದೆ. ಒಂದು ವೇಳೆ ಆ ಶೇರ್ಸ್ಗಳು CDSL ಸೆಂಟ್ರಲ್ ಡೆಪಾಸಿಟರಿ ಲಿಮಿಟೆಡ್ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಅವರೇನಾದ್ರು ಶೇರ್ಸನ್ನು ಇಟ್ಟಿದ್ರೆ, ಸೆಂಟ್ರಲ್ ಶೇರ್ ಡೆಪಾಸಿಟರಿ ಲಿಮಿಟೆಡಲ್ಲಿ, ಅದನ್ನು ಸೆಕ್ಯೂರಿಟೀಸ್ ಡೆಪಾಸಿಟರಿ ಲಿಮಿಟೆಡಲ್ಲಿ ಅದನ್ನು ನೀವು ನಿಮ್ಮ ಒಂದು ಡಿಮ್ಯಾಟ್ ಖಾತೆ ನೀವು CDSL ಅಲ್ಲೇ ಇದೆ ಅಂತಂದಲ್ಲಿ ಅದನ್ನು ನೀವೇನು ಮಾಡ್ಬೋದು, ವರ್ಗಾವಣೆಯನ್ನು ಮಾಡ್ಬೋದು ಅನ್ನುವಂಥ ವಿಚಾರ. ಸೊ ಅದರ ಮೂಲಕ ಏನು ಮಾಡ್ತೀರಾ, ನಿಮ್ಮ ಒಂದು ನಿಮ್ಮ ಯಾರು ಪೇರೆಂಟ್ಸ್ ಇರ್ತಾರೋ ಅಥವಾ ನಿಮ್ಮ ರಿಲೇಟಿವ್ಸ್ ಇರ್ತಾರೋ ಅವರ ಒಂದು ಶೇರ್ಗಳನ್ನು, ಅವರ ಒಂದು ಅಸೆಟ್ಸ್ ಅಂತ ಕರೆಯಲ್ಪಡುವಂಥ ಮ್ಯೂಚುವಲ್ ಫಂಡ್ ಏನಿದೆ ಅದರ NAVsಗಳನ್ನು, NAVsಗಳನ್ನು ನೀವು ನಿಮ್ಮ ಒಂದು ಡಿಮ್ಯಾಟ್ ಖಾತೆಗೆ ಸರಳವಾಗಿ ಒಂದಿಷ್ಟು ಶುಲ್ಕವನ್ನು ಕೊಡೋದ್ರ ಮೂಲಕ ಕೂಡ ಆನ್ಲೈನಲ್ಲಿ ವರ್ಗಾವಣೆ ಮಾಡ್ಬೋದು. ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋವನ್ನು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಈ ಒಂದು ನ್ಯೂಸ್ ಆರ್ಟಿಕಲ್ನ ಕೆಳಗಡೆ ಒಂದು ಲಿಂಕ್ ಏನಿದೆ, ಅದು ಈ CDSL ಮೂಲಕ ಹೇಗೆ ನೀವು ಡಿಮ್ಯಾಟ್ ಟು ಡಿಮ್ಯಾಟ್ ಟ್ರಾನ್ಸ್ಫರ್, ನಿಮ್ಮ ಶೇರ್ಗಳನ್ನು ಹೇಗೆ ವರ್ಗಾವಣೆ ಮಾಡ್ಬೋದು ಮತ್ತು ಹೇಗೆ ನೀವು ಮ್ಯೂಚುವಲ್ ಫಂಡ್ಸನ್ನು ಟ್ರಾನ್ಸ್ಫರ್ ಮಾಡ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಎಲ್ಲ ಅದರಲ್ಲಿ ನಿಮಗೆ ಸಿಗುತ್ತೆ ಅನ್ನುವಂಥ ವಿಷಯನ ಇಲ್ಲಿ ಹೇಳ್ತಾ, ನಾನು ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಷಯದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ. ಒಂದು ವೇಳೆ ನಿಮಗೆ ಗೊತ್ತಿದೆ, ನಿಮ್ಮ ಪೂರ್ವಜರು ಯಾರೇ ಇದ್ದಾರೋ, ಯಾರ್ಯಾರು ಹೂಡಿಕೆದಾರರು ಇರ್ತಾರೋ, ಅವರು ಒಂದು ವೇಳೆ ಆರೋಗ್ಯದಲ್ಲಿ ಅವರಿಗೆ ಏರುಪೇರು ಆಗಿದೆ ಅಥವಾ ಹಾಸ್ಪಿಟಲೈಸ್ಡ್ ಆಗಿದ್ದಾರೆ ಮತ್ತು ನಾಮಿನೇಷನ್ ನಿಮ್ಮ ಹೆಸರಲ್ಲೇ ಇಟ್ಟಿದ್ದಾರೆ ಅಂತಂದರೆ, ನೀವೇನು ಮಾಡ್ಬೋದು ಅಂದರೆ, ಆ ಒಂದು ಅಸೆಟ್ಸ್ಗಳನ್ನು ನೀವು ಮಾರ್ಬೋದು, ಮಾರ್ಕೆಟಲ್ಲಿ ಮಾರಿ ಹಣವನ್ನು ಸಹ ನೀವು ಹೊರಗಡೆ ವಿಡ್ರಾ ಮಾಡ್ಕೊಬೋದು. ಆದರೆ ನೆನಪಿಡಿ, ನೀವು ಹಣವನ್ನು ವಿಡ್ರಾ ಮಾಡ್ತಿದ್ದೀರಾ ಅಂದಲ್ಲಿ ಕ್ಯಾಪಿಟಲ್ ಗೇನ್ ಟ್ಯಾಕ್ಸಸ್ ಅನ್ನೋದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಯಾರು ನಿಮ್ಮ ಹಿರಿಯರು ಇರ್ತಾರೋ, ಯಾರು ನಿಮ್ಮ ಹೆಸರಿನಲ್ಲಿ ನಾಮಿನೇಷನ್ ಹಾಕಿರ್ತಾರೋ, ಅವರಿಗೆ ಅವರು ಬರುವಂಥ ಟ್ಯಾಕ್ಸ್ ಸ್ಲ್ಯಾಬಿನ ಅನ್ವಯವಾಗಿ ನೀವು ಇನ್ಕಮ್ ಟ್ಯಾಕ್ಸನ್ನ ಫೈಲ್ ಮಾಡಬೇಕಾಗುತ್ತೆ. ಅದರಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಇದೆ ಮತ್ತು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸು ಇದೆ, ಅದನ್ನು ಪರಿಗಣಿಸಬೇಕಾಗುತ್ತೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ಧನ್ಯವಾದಗಳು.